ಹರೇ ಕೃಷ್ಣ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತು ನಾವು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹಲಗನಿ ಗ್ರಾಮ ಒಳಗಿದ್ದೀವಿ. ಇಲ್ಲಿ ಒಬ್ಬರಿಗೆ ರೈತರಿಗೆ ನಾವು ಮಲ್ಟಿಪ್ಲೇಯರ್ ಆರ್ಗ್ಯಾನಿಕ್ ಗೊಬ್ಬರವನ್ನು ಯೂಸ್ ಮಾಡಿ ಕೊಟ್ಟಿದ್ದೀವಿ. ಅವ್ರಿಗೆ ಅನುಭವವನ್ನು ಯಾವ ರೀತಿ ಅವರಿಗೆ ರಿಸಲ್ಟ್ ಬಂದೈತಿ ಮತ್ತು ಅವ್ರಿಗೆ ಏನು ಅನಿಸೈತಿ ಎಲ್ಲ ರಿಸಲ್ಟ್ ನೋಡೋಣ ಬರ್ರಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರ ಪರಿಚಯ ಹೇಳ್ರಿ. ನನ್ನ ಹೆಸರು ಪ್ರವೀಣ್ ದಯಾನಂದ್ ಮಠ್ ಅಂತ. ಬಬಲೇಶ್ವರ ತಾಲೂಕ್ ಹಲಗನಿ ಗ್ರಾಮ. ನಮ್ದು ಟೋಟಲ್ ಕ್ಷೇತ್ರ 10 ಎಕರೆ ಐತ್ರಿ. ಅದ್ರೊಳಗ ನಾವು 5 ಎಕರೆ ಕಬ್ಬು ಮಾಡಿವಿ. 5 ಎಕರೆ ಇನ್ನು ಉಳಿದಿದ್ದೇನೈತಿ ತೊಗರಿ ಐತಿ. ಸೊ ಮಲ್ಟಿಪ್ಲೈಯರ್ ನಾವೀಗ ಈ ವರ್ಷ ನಾವು ಬಳಸ್ಲಾಕ್ ಸ್ಟಾರ್ಟ್ ಮಾಡಿವಿ. ಈಗ ನಾವು ಕೊಟ್ಟಿರೋದು ಎಕರೆಗೆ 2 kg ಅಂತ. ಇದು 2ನೇ ಡೋಸ್ ಇವತ್ ಕೊಟ್ಟಿವಿ. ಇವತ್ತಿಗೆ ಬೆಳಿ ಕಾಣ್ತದ್ರೆ ಎಷ್ಟು ತಿಂಗಳು ಬೇಕ್ರಿ? ಇದು ನಮ್ ಕಬ್ಬು ಇವತ್ತಿಗೆ ಕರೆಕ್ಟ್ 6 ತಿಂಗಳು ಐತ್ರಿ. 194 ದಿವಸ ಆತಂದ್ರ 6 ತಿಂಗಳು 14 ದಿವಸ ಐತ್ರಿ. ನೋಡ್ರಿ ಬೆಳಿ ತೋರಿಸ್ರಿ ಮೊದಲು ಯಾವ ರೀತಿ ಐತಿ. ಇದೇ ರೀತಿ ಹೆಚ್ಚಿಗೆ ವಿಡಿಯೋ ನಮ್ಮ ಚಾನಲ್ ಒಳಗೆ ಬರ್ತಿರ್ತಾವು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಪೋರ್ಟ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ. ಹಿಂಗ ತೋರಿಸ್ರಿ. ಈ ಕಡೆ ಮುಂದೆ ಬಂದ ನೋಡ್ರಿ ಯಾವ ರೀತಿ ಸೈಜ್ ಬಂದೈತಿ. ಇಲ್ಲಿ ನೋಡ್ರಿ ಸೈಜ್ ಯಾವ ರೀತಿ ಬಂದೈತಿ. ಮೊದಲು ಬಂಬು ಹೊಡೆದೈತಿ ಮತ್ತ ಎಲಿ ಎಟ್ ಅಡಾಗ್ಲೈತಿ ಎಲ್ಲ ಕಡೆ. ಕಲರ್ ನೋಡ್ರಿ ಪೂರಾ ಡಾರ್ಕ್ ಐತಿ, ಡಾರ್ಕ್ ಗ್ರೀನ್ ನೋಡ್ರಿ. ಎಲಿ 5 ಬಟ್ ಐತಿ ಪೂರಾ ನೋಡ್ರಿ. ಒಳಗೆ ಇದೇ ರೀತಿ ಐತಿ ಎಲ್ಲ ಕಡೆ. ಕಬ್ಬು ನೋಡ್ಬೋದು ನೀವು. ದಂಡ್ಯಾಗ ಚಲೋ ಕಬ್ಬಿದ್ದಲ್ಲೇ ವಿಡಿಯೋ ಮಾಡ್ಯಾರ ತಿಳ್ಕೊಬೇಡ್ರಿ. ನೋಡ್ರಿ ಮುಂದೆ ಬೇಕಾದ್ರೆ ಸಾಲಿನಾಗ ಯಾವ ರೀತಿ ಐತಿ ಎಲ್ಲ ಕಡೆ. ಮ್ಯಾಲ ಗ್ರೀನಿಶ್ ನೋಡ್ರಿ. ಮತ್ತ ಸೈಜ ಮರಿ ಸಂಖ್ಯೆ ಇನ್ನ 2 ಡೋಸ್ ಆಗೈತಿ. ಇದಕ್ಕ ಬೆಳವಣಿಗೆ ಹಂತದಾಗೈತಿ ಕಬ್ಬಿನ. ಮೊದಲು ನೀವು ಮಲ್ಟಿಪ್ಲೇಯರ್ ಯೂಸ್ ಮಾಡೋಕ್ಕಿಂತ ಮೊದಲು ಯಾವ್ದು ಯೂಸ್ ಮಾಡ್ತಿದ್ರಿ? ಯಾವ ರೀತಿ? ಮಲ್ಟಿಪ್ಲೈಯರ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಯಾವಾಗ್ಲಾದ್ರೂ ರಾಸಾಯನಿಕ ಗೊಬ್ಬರಗಳ ಬಳಕೆ ಜಾಸ್ತಿ ಮಾಡ್ತಿದ್ವಿ. ಆದ್ರ ಅವಾಗ ನಮಗ ರಾಸಾಯನಿಕ ಬಳಕೆಯಿಂದ ನೆಲಕ್ಕೂ ಸಮಸ್ಯೆ ಆಕಿತ್ತು. ಮತ್ತ ಇಳುವರಿ ಒಳಗೂ ಅಷ್ಟೇನ್ ಜಾಸ್ತಿ ವ್ಯತ್ಯಾಸ ಕಾಣಿಸ್ತಿದ್ದಿಲ್ಲ. ಈಗ ನಾವು ಬೆಳೆದ 4-5 ವರ್ಷದಿಂದ ನಾನ್ ರೈತಕಿ ಮಾಡೋದ್ರೊಳಗೆ ಈ ಸಲ ಏನ್ 6 ತಿಂಗಳೊಳಗೆ ಗಣಿಕೆಗಳ ಸೈಜ್ ಆಗ್ಲಿ ಅಥವಾ ಎಲೆಗಳ ಸೈಜ್ ಆಗ್ಲಿ ಅಥವಾ ಈಗ 6 ತಿಂಗಳಿಗೆ ನನ್ ಕಬ್ಬು ಇಷ್ಟ ಐತಿ. ನಾ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ 4-5 ತಿಂಗಳ ಬೆಳವಣಿಗೆ ಸಮಯ ಐತಿ. ಇನ್ನ 2 ಡೋಸ್ ನ ಮಲ್ಟಿಪ್ಲೈಯರ್ ಕೊಡ್ಬೇಕು. ಸೊ ಇದೆಲ್ಲ ನೋಡಿದ್ರೆ ನಮ್ಗ ಮಲ್ಟಿಪ್ಲೈಯರ್ ರಿಸಲ್ಟ್ ಬಹಳ ಒಳ್ಳೇದ್ ಅನ್ಸೈತ್ರಿ. ಈಗ ಮಗ್ಲಕ್ಕಿನವ್ರು ಮಲ್ಟಿಪ್ಲೇಯರ್ ವಿತೌಟ್ ಮಲ್ಟಿಪ್ಲೇಯರ್ ಮಾಡ್ಲಾರ್ದವ್ರು ರೈತರಿಗೆ ನಿಮ್ಮ ಕಬ್ಬಿಗೆ ಏನ್ ವ್ಯತ್ಯಾಸ ಅನ್ಸತ್ರಿ ನಿಮಗ? ಮಲ್ಟಿಪ್ಲೈಯರ್ ಈಗ ನಮ್ ಮಗ್ಗಲ್ಕಿನವ್ರು ಕಬ್ಬನ್ನ ಬೆಳಿತಾರೆ. ನಮಗ್ ವ್ಯತ್ಯಾಸ ಏನಂದ್ರ ಗಣಿಕಿ ಸೈಜ್ ಮತ್ತ ಅಗಲತೆ ನಮ್ಮ ಕಬ್ಬಿಗೆ ಏನೈತಿ ಅವ್ರ ಕಬ್ಬಿಗೆ ಬಾಳ ಫರಕ್ ಐತ್ರಿ. ಮತ್ತ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗ್ತೈತಿ ಬೆಳೆ ಒಳಗ. ಮತ್ತ ಯಾವತ್ತೂ ಕಲರ್ ಕಳ್ಕೊಳಂಗಿಲ್ಲ. ರೋಗ 90% ಇದಕ್ಕೆ ಮಲ್ಟಿಪ್ಲೇಯರ್ ಮಾಡಿದಕ್ಕ ರೋಗ 90% ಕಡಿಮೆ ಆಗ್ತಾವ. ಮತ್ ನೀವು ರಾಸಾಯನಿಕ ಇದಕ್ಕ ಮಲ್ಟಿಪ್ಲೇಯರ್ ಕಂಪೇರ್ ಮಾಡ್ರ ಖರ್ಚು ಹೆಂಗ ಅನ್ಸತ್ರಿ ನಿಮಗೆ? ಅದಕ್ಕ ಈಗಿನ ದಿನಮಾನದೊಳಗ ಕೆಮಿಕಲ್ ಫರ್ಟಿಲೈಸರ್ ರೇಟ್ ಎಲ್ಲರಿಗೂ ಗೊತ್ತಿದ್ದೈತ್ರಿ. ನಾವು ಮಾಡಿದ್ದ ಖರ್ಚಿಗೆ ನಮ್ಮ ಉಳಿಕಿದೆಲ್ಲ ನೆಲದ ತಯಾರಿ ಆಗ್ಲಿ ಆಳ್ ಪಗಾರ ಆಗ್ಲಿ ಎಲ್ಲಾ ಖರ್ಚು ನೋಡಿದ್ರೆ ರಾಸಾಯನಿಕ ಗೊಬ್ಬರ ಖರ್ಚ ಮತ್ತು ಮಲ್ಟಿಪ್ಲೈಯರ್ ಖರ್ಚಿಗೆ ಸಮೀಪ ಅರ್ಧದಷ್ಟು ಡಿಫ್ರೆನ್ಸ್ ಆಕೈತೆ ಅಂತ ನಮಗ ಅನ್ಸೈತಿ. ಇಲ್ಲೇ ನೋಡ್ರಿ ನಿಮ್ ಕಣ್ಣು ಮುಂದೆ ಯಾವ ರೀತಿ ನೋಡ್ರಿ ಎಷ್ಟು ಗಣಿಕಿ. ನನಗೆ ಗೇನಿಲ್ಲೇ ಒಂದು ಗೇನ್ ಮ್ಯಾಲ ಐತಿ, ಸೋಟಿ ಗೇನ್ ಮ್ಯಾಲ ಐತಿ. ಪ್ರತಿಯೊಂದು ನೋಡ್ರಿ ಸೈಜ್ ಆಗ್ಲಿ ಇಲ್ಲಿ ನೋಡ್ರಿ. ಬೇಕಾದ್ರೆ ಸುತ್ತಮುತ್ತ ಎಲ್ಲಾ ರೀತಿ ಕಡೆ ನೋಡ್ರಿ ಅದೇ ರೀತಿ ಸೈಜ್. ಈಗ ಮುಂದೆ ಮಲ್ಟಿಪ್ಲೇಯರ್ ಯೂಸ್ ಮಾಡೋರ್ಗೆ ಏನ್ ಹೇಳ್ತೀರಿ ರೈತರಿಗೆ? ಮುಂದೆ ಮಲ್ಟಿಪ್ಲೈಯರ್ ಉಪಯೋಗ ಮಾಡುವ ರೈತರಿಗೆ ಹೇಳುವುದು ನಾವ್ ಹೇಳ್ಬೇಕಂದ್ರ, ಈಗ ನಾವು ರಾಸಾಯನಿಕ ಗೊಬ್ಬರಗಳನ್ನ ಏನ್ ಬಳಕೆ ಮಾಡ್ತೀವಿ ಅದ್ರಿಗಿಂತ ಒಳ್ಳೆ ರಿಸಲ್ಟ್, ಕಡಿಮೆ ಖರ್ಚ, ಎಲ್ಲಾ ರೀತಿಯಿಂದ ರೈತರಿಗೆ ಅನುಕೂಲವಾಗತಕ್ಕಂತ ಮಲ್ಟಿಪ್ಲೈಯರ್ ಐತಿ. ಎಲ್ಲಾರ್ಗು ಬಳಸ್ರಿ ಅಂತ ಹೇಳಿ ನಾವು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ. ಇದು ನೋಡ್ರಿ ಅದು ಒಂದ್ ಪ್ಲಾಟ್ ಅವ್ರದ. ಇದು ಮಗ್ಲ ಐತಿ ಅದು ಪ್ಲಾಟ್. ಇದು ಒಂದ್ ಪ್ಲಾಟ್ ಬೇರೆ. ಇದಕ್ಕೂ ಮಲ್ಟಿಪ್ಲೇಯರ್ ಕೊಟ್ಟಾರು. ಯಾವ ರೀತಿ ಬಂದೈತಿ ಇದು? ಅದು ಈಗ ಸ್ವಲ್ಪ ಹಚ್ಕಬ್ ಐತಿ. ಇದು ಕುಳಿ ಕಬ್ಬ ಐತಿ ನೋಡ್ರಿ. ಇದು ಯಾವ ರೀತಿ ಐತಿ ಸೈಜ. ಇದು ಕುಳಿ ಕಬ್ಬ 2ನೇ ಕುಳಿ. ಇದಕ್ಕೂ ಮಲ್ಟಿಪ್ಲೇಯರ್ ಕೊಟ್ಟದಾರ 2ನೇ ಕುಳಿಗೆ. ನೋಡ್ರಿ ಗದಿ ಯಾವ ರೀತಿ ಬಂದೈತಿ 2ನೇ ಕುಳಿ. ಒಳಗ ತೋರ್ಸ್ತಾದ್ರ ನಿಮ್ಗ. ಇದು ನೋಡ್ರಿ ಕಬ್ಬ. ಇದ ಕಬ್ಬನ ಕುಳಿ ಕಬ್ಬ. ಇದು 2ನೇ ಕುಳಿ ಯಾವ ರೀತಿ ಐತಿ ನೋಡ್ಬೋದು. ಮಲ್ಟಿಪ್ಲೇಯರ್ ಈಗ ಆನ್ ಐತಿ ಡ್ರಿಪ್ನಾಗ. ಇಲ್ಲಿ ನೋಡ್ರಿ ಸೈಜ ಯಾವ ರೀತಿ ಬಂದೈತಿ.
ನೋಡ್ರಿ ಕಬ್ಬು ಯಾವ ರೀತಿ ಬೆಳೆದೈತಿ. ಮತ್ ಈಗ ನೀವು ಇದರಿಂದ ನೆಲಾನೂ ಇಂಪ್ರೂವ್ ಆಗ್ತೈತಿ. ಇದನ್ನ ಲೈಫ್ ಟೈಮ್ ಮುಗಿಯುವಂತ ಅವಶ್ಯಕತೆ ಇಲ್ಲ. 3 ವರ್ಷ ತನ ಅಷ್ಟ ನೀವು ರಾಸಾಯನಿಕ ಗೊಬ್ಬರ ಜೋಡಿ ಬಳಕೆ ಮಾಡ್ರಿ. ಕ್ರಮೇಣವಾಗಿ 3 ವರ್ಷದನ ರಾಸಾಯನಿಕ ಕಮ್ಮಿ ಮಾಡ್ಕೊತ ಹೋಗೋದು. ಮುಂದೆ 4 ವರ್ಷ ಅಷ್ಟ ಹೋಗಿ ಮಲ್ಟಿಪ್ಲೇಯರ್. ಟೋಟಲ್ 7 ವರ್ಷ ನೀವು ಮಲ್ಟಿಪ್ಲೇಯರ್ ಮಾಡಿದೆ ಅಂದ್ರೆ ಮಲ್ಟಿಪ್ಲೇಯರ್ ಭೂಮಿಗೆ ಹಾಕುವ ಅವಶ್ಯಕತೆನೇ ಇಲ್ಲ. ಇನ್ನು 7 ವರ್ಷ ಅಷ್ಟೇ ಹಾಕ್ಬೇಕು. ಕಂಪನಿ ಸಿಸ್ಟಮ್ ಹಂಗೈತಿ. ಯಾಕಂದ್ರ ನಮ್ಮ ಈ ಉದ್ದೇಶ ಮಲ್ಟಿಪ್ಲೇಯರ್ ಕೊಡೋ ಉದ್ದೇಶ ಏನ್ ರೈತರಿಗೆ ಅಂದ್ರ ಆರೋಗ್ಯ ಭಾರತ ಸಾವಯವ ಭಾರತ ಮೂಲ ಉದ್ದೇಶ. ಆ ನಿಟ್ಟಿನೊಳಗೆ ನಾವು ಕೆಲಸ ಮಾಡತ್ತೀವಿ. ಈ ಗೊಬ್ಬರಗಳು ಯಾರ್ಯಾರಿಗೆ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತೈತಿ, ಆ ನಂಬರ್ ಕಾಲ್ ಮಾಡ್ರಿ. ನಿಮ್ಗೆ ಆಲ್ ಇಂಡಿಯಾನ ತಲುಪೋ ವ್ಯವಸ್ಥೆ ಮಾಡ್ತೀನಿ. ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸ್ತೀವಿ. ಎಲ್ರಿಗೂ ನಮಸ್ಕಾರ. ಕೃಷ್ಣ ಅರ್ಪಣ ಮಸ್ತು.